ಪುಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಜ್ಞಾನಗಮ್ಯ ವಾಹಿನಿಯ ಆಧ್ಯಾತ್ಮ ಬಂಧುಗಳೇ, ನಂದಿತಾ ಉಡುಪಿ ಇವರ ಸಹಯೋಗದೊಂದಿಗೆ ಜ್ಞಾನಗಮ್ಯ ವಾಹಿನಿಯಲ್ಲಿ ನಿರಂತರವಾಗಿ ವಾದಿರಾಜತೀರ್ಥ ಶ್ರೀಪಾದರ ಸಂಚಾರ ರೂಪವಾಗಿರತಕ್ಕಂತಹ ತೀರ್ಥಕ್ಷೇತ್ರ ಮಹಿಮೆಗಳನ್ನು ನೀವು ಶ್ರವಣವನ್ನು ಮಾಡಿದ್ದೀರಾ. ಅದರಲ್ಲಿ ಇಂದಿನ ದಿನ ಗಂಗಾಸಾಗರ ಸಂಗಮ ಹಾಗೂ ಶುಚೀಂದ್ರ ಕ್ಷೇತ್ರ ಎಂಬ ಎರಡು ಕ್ಷೇತ್ರಗಳ ಮಹಿಮೆಯನ್ನು ಮತ್ತು ಆ ಕ್ಷೇತ್ರದ ಅರ್ಥಚಿಂತನೆಯನ್ನು ನಾವೆಲ್ಲರೂ ಕೂಡ ಇಂದಿನ ದಿನ ಶ್ರವಣವನ್ನು ಮಾಡೋಣ. ಸಕಲರು ಅಪೇಕ್ಷಿಸತಕ್ಕಂತಹ ನಿತ್ಯ ಸುಖರೂಪವಾದಂತಹ ಮೋಕ್ಷಕ್ಕೆ ಪರಮಾತ್ಮನ ಪೂರ್ಣಾನುಗ್ರಹ ಎಂಬತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಮಗೆ ಮುಖ್ಯ ಸಾಧನ ಯಾವುದು ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ನಿರ್ಮಲವಾಗಿರತಕ್ಕಂತಹ ಭಕ್ತಿ. ಅದಕ್ಕೆ ಅಪರೋಕ್ಷ ಜ್ಞಾನವೂ ಕೂಡ ಸಾಧನವಾಗಿದೆ. ಅಪರೋಕ್ಷ ಜ್ಞಾನಕ್ಕೆ ಮುಖ್ಯ ಏನು ಅಂತ ಹೇಳಿದ್ರೆ ಸ್ವವಿಹಿತವಾಗಿರ್ತಕ್ಕಂತಹ ಕರ್ತವ್ಯಗಳನ್ನು ಪರಮಾತ್ಮನ ಅರ್ಪಣ ಬುದ್ಧಿಯಿಂದ ನಾವು ಮಾಡಿ ಅದನ್ನು ಮಾಡಿರ್ತಕ್ಕಂತಹ ಸಕಲ ಕಾರ್ಯ ಎಲ್ಲವೂ ಕೂಡ ಆ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ಆ ವಿಹಿತ ಕರ್ಮಗಳಲ್ಲಿ ತೀರ್ಥಯಾತ್ರೆಯೂ ಕೂಡ ಒಂದು. ಇಂತಹ ಆ ತೀರ್ಥಯಾತ್ರೆಯ ಆತ್ಯಂತಿಕ ಗುರಿ ಧರ್ಮಗಳ ಸಾರ್ಥಕ್ಯದಂತೆ ತತ್ವನಿಶ್ಚಯದ್ವಾರ ಆ ತೀರ್ಥಯಾತ್ರೆಯೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಒಂದು ಮಾರ್ಗವಾಗ್ತದೆ. ಮೊದಲು ಗಂಗಾಸಾಗರ ಸಂಗಮ ಕ್ಷೇತ್ರದ ಮಹಿಮೆ ಹೇಗೆ ಅಂತ ಹೇಳಿದ್ರೆ, ಆ ಪರಮಾತ್ಮನಾಗಿರ್ತಕ್ಕಂತಹ ನಾರಾಯಣನು ಆ ಗಂಗೆಯನ್ನು ವಿಷ್ಣುಪಾದೋದ್ಭವೆಯಾಗಿರ್ತಕ್ಕಂತಹ ಗಂಗೆಯನ್ನು ಅವಳು ಹುಟ್ಟಿದಿನಿಂದ ಅಂದರೆ ಅವಳು ಹುಟ್ಟಿದಾಗಿನಿಂದ ಹಿಡಿದು ಅವಳು ಎಲ್ಲಿ ಎಲ್ಲಿ ಹರಿತಾಳೋ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಆ ಪರಮಾತ್ಮ ವಿಶೇಷವಾಗಿ ಅವಳೊಂದಿಗೆ ನಾನಾ ರೂಪದಲ್ಲಿ ನಾರಾಯಣ, ಹರಿ, ಕೃಷ್ಣ ಮೊದಲಾಗಿರ್ತಕ್ಕಂತಹ ಅನೇಕ ರೂಪಗಳಲ್ಲಿ ಅವನು ಆ ಮಗಳಾಗಿರ್ತಕ್ಕಂತಹ ಗಂಗೆಯೊಂದಿಗೆ ಇದ್ದ. ಅದೇ ರೀತಿಯಾಗಿ ಆ ತನ್ನ ಗಂಡನಾಗಿರ್ತಕ್ಕಂತಹ ಆ ಸಮುದ್ರನಲ್ಲಿಯೂ ಕೂಡ ವಿಶೇಷವಾಗಿ ಸನ್ನಿಧಾನದಿಂದ ಕೂಡಿರ್ತಕ್ಕಂತಹ ಆ ಪರಮಾತ್ಮ ಅಲ್ಲಿಯೂ ಕೂಡ ಮಗಳಾಗಿರ್ತಕ್ಕಂತಹ ಗಂಗೆಯನ್ನು ಬಿಡದೆ ಅವನು ಅವಳೊಂದಿಗೆ ಅಲ್ಲಿಯೂ ಕೂಡ ಇದ್ದಾನೆ. ಅದೇ ರೀತಿಯಾಗಿ ಅಂತಹ ಆ ಪೂರ್ವ ಪ್ರಬಂಧದಲ್ಲಿ ಪ್ರಾರಂಭದಲ್ಲಿ ಬರತಕ್ಕಂತಹ ಗಂಗಾಸಾಗರದ ಸಂಗಮವನ್ನು ವಾದಿರಾಜ ಶ್ರೀಪಾದರು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಈ ಒಂದು ಗಂಗಾಸಾಗರ ಸಂಗಮ ಎಂಬತಕ್ಕಂಥದ್ದು ಕೋಲ್ಕತ್ತಾದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಒಂದು ಸುಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರ. ಇಲ್ಲಿ ವಾದಿರಾಜರು ಒಂದು ಶ್ಲೋಕದ ಮುಖಾಂತರವಾಗಿ ಆ ಒಂದು ಗಂಗಾಸಾಗರ ಸಂಗಮವನ್ನು ವರ್ಣನೆಯನ್ನು ಮಾಡ್ತಾರೆ. ಅಬ್ಧೇ ಸ್ನಿಗ್ಧೋಸಿ ಸರಸೆ ಆದ್ಯೋ ಅಬ್ಜಸ್ಸಕೋಪ್ಯಸಿ ಮುಖೇರನೇಕಯೋರ್ಗಂಗಾ ಮುಖಾನ್ಯಾಚುಂಬ್ಯ ಜೃಂಭಸೆ. ಏನು ಅಂತ ಹೇಳಿದ್ರೆ ಸಾಗರನನ್ನು ಕುರಿತು ಸಂಬೋಧನೆಯನ್ನು ಮಾಡ್ತಾರೆ. ನೀನೇನಾಗಿದ್ಯಾ ಅಂತ ಹೇಳಿದ್ರೆ ಅನೇಕ ಮುಖಗಳಿಂದ ಆ ಗಂಗೆಯನ್ನು ಮುದ್ದಿಸ್ತಾ ಇದ್ಯಾ. ಅದೇ ರೀತಿಯಾಗಿ ನೀನು ಸ್ನೇಹಪೂರ್ಣನಾಗಿದ್ಯಾ. ಅಷ್ಟೇ ಅಲ್ಲ, ರಸಿಕರಲ್ಲಿ ಅಗ್ರೇಸರನು ಮತ್ತು ಚಂದ್ರನಿಗೆ ಗೆಳೆಯನೂ ಕೂಡ ಆಗಿದ್ಯಾ. ಇಲ್ಲಿ ಗಂಗೆಯ ಅನೇಕ ಮುಖಗಳನ್ನು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಗಂಗಾ ಸಹಸ್ರಮುಖಿ ಭೂತ್ವ ಸಮುದ್ರಂ ಗಚ್ಚತೀತ್ಯತಃ. ಅಂದರೆ ಆ ಗಂಗಾಸಾಗರ ಸಂಗಮದಲ್ಲಿ ಆ ಗಂಗೆ ಸಾವಿರಾರು ಮಾರ್ಗಗಳ ಮುಖಾಂತರವಾಗಿ ಕವಲುಗಳಾಗಿ ಅವಳು ಆ ಸಮುದ್ರವನ್ನು ಸೇರ್ತಾ ಇದ್ದಾಳೆ. ಅಂತಹ ಆ ಗಂಗೆಯನ್ನು ರಸಿಕರಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಇವನು ಅವಳನ್ನು ಅಲ್ಲಿ ಮುದ್ದಿಸ್ತಾ ಇದ್ದಾನೆ ಎಂಬುದಾಗಿ. ಅದೇ ರೀತಿಯಾಗಿ ಚಂದ್ರನಿಗೆ ಸಖ ಹೇಗೆ ಅಂತ ಹೇಳಿದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಸಮುದ್ರ ಉಕ್ಕೇ ಇರ್ತದೆ. ಆಗ ಈ ರೀತಿಯಾಗಿ ಆ ಚಂದ್ರನನ್ನು ತಾನು ಮುಟ್ಟಿಬಿಡ್ತೇನೋ ಎಂಬಂತೆ ಇದ್ದಾನೆ. ಈ ರೀತಿಯಾಗಿಯೂ ಕೂಡ ಆ ಚಂದ್ರನಿಗೆ ಅವನು ಸಖನಾಗಿದ್ದಾನೆ. ಅಷ್ಟೇ ಅಲ್ಲ, ವಾದಿರಾಜ ತೀರ್ಥರು ಆ ಒಂದು ಶ್ಲೋಕದಲ್ಲಾಗಬೇಕಾದರೆ ಸರಸೇಷು ಆದ್ಯೋಸಿ ಎಂಬತಕ್ಕಂತಹ ಒಂದು ವಾಕ್ಯವನ್ನು ಬಳಸಿದ್ದಾರೆ. ಅದರ ಮುಖಾಂತರವಾಗಿ ನಮಗೆ ಸಿಗತಕ್ಕಂತಹ ಒಂದು ಇತಿಹಾಸ ಏನು ಅಂತ ಹೇಳಿದ್ರೆ ಮಹಾಭಾರತ ಮತ್ತು ಹರಿವಂಶ ಮತ್ತು ಆಚಾರ್ಯರ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಈ ಒಂದು ವಾಕ್ಯಕ್ಕೆ ಅನುಗುಣವಾಗಿರ್ತಕ್ಕಂತಹ ಒಂದು ಇತಿಹಾಸವನ್ನು ತಿಳಿಸಿಕೊಡ್ತಾರೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಹಿಂದೆ ಚತುರ್ಮುಖ ಬ್ರಹ್ಮದೇವರು ಆ ಗಂಗಾಸಾಗರ ಸಂಗಮದಲ್ಲಿ ಹುಣ್ಣಿಮೆಯ ಪರ್ವಕಾಲದಲ್ಲಿ ಸ್ನಾನಕ್ಕೋಸ್ಕರವಾಗಿ ಹೋಗಿರ್ತಾರೆ. ಹೋದಂತಹ ಸಂದರ್ಭದಲ್ಲಿ
ಹುಣ್ಣಿಮೆಯ ಚಂದ್ರನ ಒಂದು ಆಹ್ಲಾದಕ್ಕೆ ಒಳಗಾಗಿರ್ತಕ್ಕಂತಹ ಆ ಸಮುದ್ರ ರಾಜ ತನ್ನ ಆ ನೀರಿನ ಹನಿಗಳನ್ನು ಆ ಬ್ರಹ್ಮದೇವರ ಮೇಲೆ ಅವನು ಹಾರಿಸ್ತಾನೆ. ಹಾರಿಸಿದಾಗ ಕೋಪಗೊಂಡಂತಹ ಚತುರ್ಮುಖ ಬ್ರಹ್ಮದೇವರು ಅವನಿಗೆ ಶಾಪವನ್ನು ಕೊಡ್ತಾರೆ. ನೀನು 2 ಜನ್ಮಗಳಲ್ಲಿ ಮನುಷ್ಯನಾಗಿ ಹುಟ್ಟು, ಮೊದಲನೆಯ ಜನ್ಮದಲ್ಲಿ ಮಹಾಭಿಷಕ್ ಎಂಬತಕ್ಕಂತಹ ರಾಜನಾಗು, ಅದೇ ರೀತಿಯಾಗಿ ಮತ್ತೊಂದು ಜನ್ಮದಲ್ಲಿ ಶಾಂತನಾಗು ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ಆ ಶಾಂತನುವೇ ಶಂತನು ಆಗ್ತಾನೆ. ಅವನು ಈ ರೀತಿಯಾಗಿ ಶಾಪವನ್ನು ಕೊಟ್ಟು ಅನಂತರದಲ್ಲಿ ಮತ್ತೆ ಹೇಳ್ತಾರೆ, ದೇವತಾ ಸ್ವರೂಪದಲ್ಲಿಯೇ ನಿನ್ನ ಪತ್ನಿಯಾಗಿರ್ತಕ್ಕಂತಹ ಗಂಗಾದೇವಿ ಅವಳು ನಿನ್ನೊಂದಿಗೆ ಅನೇಕ ದಿನಗಳ ಕಾಲ ಹೆಂಡತಿಯಾಗಿ ವಾಸ ಮಾಡಿಕೊಂಡಿರ್ತಾಳೆ ಎಂಬುದಾಗಿ ಆ ಚತುರ್ಮುಖ ಬ್ರಹ್ಮದೇವರು ಆ ಸಾಗರನಿಗೆ ಶಾಪವನ್ನು ಕೊಡ್ತಾರೆ. ಈ ರೀತಿಯಾಗಿ ವಾದಿರಾಜ ತೀರ್ಥರು ಆ ಪುರಾಣ ಮತ್ತು ಇತಿಹಾಸಗಳ ಹಿನ್ನೆಲೆಯಲ್ಲಿ ಆ ಗಂಗಾಸಾಗರದ ಸಂಗಮವನ್ನು ಈ ರೀತಿಯಾಗಿ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಪೂರ್ವ ಪ್ರಬಂಧದ ಆದ್ಯ ಪದ್ಯವಾಗಿ ಬಂದಿರತಕ್ಕಂತಹ ಗಂಗಾಸಾಗರ ಸಂಗಮದ ಮಹಿಮೆಯನ್ನು ವರ್ಣನೆಯನ್ನು ಮಾಡಿ, ದಕ್ಷಿಣ ಪ್ರಬಂಧದಲ್ಲಿ ಬರತಕ್ಕಂತಹ ಶುಚೀಂದ್ರ ಕ್ಷೇತ್ರದ ಮಹಿಮೆಯನ್ನು ನಾವು ತಿಳಿಯೋಣ. ಇಂದ್ರಶೌಚ ವಿಧಾನಾತ್ತೆ ನ ಶುಚೀಂದ್ರಾತಿ ಪೌರುಷಂ ಅನಿಂದ್ರಸ್ಯ ಮನಃಶೌಚಂ ಮಮ ಕೃತ್ವಾ ತದಾರ್ಜಯ. ಆ ಶುಚೀಂದ್ರ ಕ್ಷೇತ್ರಕ್ಕೆ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹವರನ್ನು ಕುರಿತು ವಾದಿರಾಜ ತೀರ್ಥರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನೀನು ಆ ಇಂದ್ರದೇವರನ್ನು ಶುಚಿಯನ್ನಾಗಿ ಮಾಡಿ ಅವರು ಮಾಡಿರ್ತಕ್ಕಂತಹ ಪಾಪಗಳನ್ನು ಕಳೆದು ನೀನು ಶುಚೀಂದ್ರ ಎಂಬುದಾಗಿ ಏನು ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆಯೋ ಅದು ನಿನ್ನ ಪೌರುಷ ಅಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂತಹ ಅಜ್ಞಾನಿಯಾದ ಅಸಮರ್ಥನಾಗಿರ್ತಕ್ಕಂತಹ ನನ್ನ ಮನಸ್ಸನ್ನು ಶುಚಿಗೊಳಿಸುವ ಮುಖಾಂತರವಾಗಿ ನೀನು ಆ ಪೌರುಷವನ್ನು ಜಗತ್ತಿಗೆ ತೋರಿಸಿದರೆ ಆಗ ನಿನಗೆ ಆ ಶುಚೀಂದ್ರ ಕ್ಷೇತ್ರಕ್ಕೆ ಆ ಶುಚೀಂದ್ರ ಎಂಬತಕ್ಕಂತಹ ಹೆಸರು ನಿನ್ನ ಪೌರುಷತ್ವಕ್ಕೆ ಒಂದು ಮಾದರಿಯಾಗ್ತದೆ. ವಾದಿರಾಜರು ಆ ಒಂದು ಶುಚೀಂದ್ರ ಕ್ಷೇತ್ರವನ್ನು ತಿಳಿಸಿಕೊಡ್ತಾರೆ. ಈ ಕ್ಷೇತ್ರದ ಒಂದು ಇತಿಹಾಸ ಏನು ಅಂತ ಹೇಳಿದ್ರೆ, ಅಹಲ್ಯ ಶಾಪದಿಂದ ಅಹಲ್ಯೆಯ ಪತಿಯಾಗಿರ್ತಕ್ಕಂತಹ ಗೌತಮರ ಮಿಥ್ಯಾಶಾಪದಿಂದ ಒಳಗಾಗಿರ್ತಕ್ಕಂತಹ ಇಂದ್ರದೇವರು ಅವರು ಆ ಶುಚೀಂದ್ರ ಕ್ಷೇತ್ರದಲ್ಲಿ ಮೇಷಮಾಸದ ಮಧ್ಯಾಹ್ನ ಕಾಲದ ಸುಡು ಬಿಸಿಲಿನಲ್ಲಿ ಅವರು ತುಪ್ಪದ ಮಧ್ಯದಲ್ಲಿ ಆ ಸೂರ್ಯನ ಪ್ರಖರವಾಗಿರ್ತಕ್ಕಂತಹ ಬಿಸಿಲಿನಲ್ಲಿ ಆ ತುಪ್ಪದ ಒಳಗೆ ಅಂಗುಲಿಯನ್ನು ದಾನ ಮಾಡಿರ್ತಕ್ಕಂತಹ ಕ್ಷೇತ್ರ ಎಂಬುದಾಗಿಯೂ ಕೂಡ ಆ ಶುಚೀಂದ್ರ ಕ್ಷೇತ್ರಕ್ಕೆ ಪ್ರತೀತಿ ಎಂಬತಕ್ಕಂಥದ್ದುಂಟು. ಅಂತಹ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಶುಚೀಂದ್ರ ಕ್ಷೇತ್ರ. ಈ ಶುಚೀಂದ್ರ ಕ್ಷೇತ್ರವು ದಕ್ಷಿಣ ಪ್ರಬಂಧದಲ್ಲಿ ಬರ್ತದೆ ಮತ್ತು ಇದು ಕನ್ಯಾಕುಮಾರಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಸುಪ್ರಸಿದ್ಧ ಕ್ಷೇತ್ರ. ಅದರ ಹತ್ತಿರದಲ್ಲಿಯೇ ತೋತರಾದ್ರಿ ಎಂಬತಕ್ಕಂತಹ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂತಹ ಆ ತೋತಾದ್ರಿ ಎಂಬತಕ್ಕಂತಹ ಕ್ಷೇತ್ರಕ್ಕೂ ಕೂಡ ಸಮೀಪದಲ್ಲಿ ಇರ್ತಕ್ಕಂಥದ್ದು ಈ ಶುಚೀಂದ್ರ ಕ್ಷೇತ್ರ. ಆ ವೈಷ್ಣವ ತೀರ್ಥ ಕ್ಷೇತ್ರಗಳ ಶಾಸ್ತ್ರೋಕ್ತವಾಗಿ ನಾವು ಮಾಡ್ತಕ್ಕಂತಹ ಸ್ಮರಣ ಮತ್ತು ಅಲ್ಲಿ ಇರ್ತಕ್ಕಂತಹ ಪರಮಾತ್ಮನ ರೂಪಗಳ ಚಿಂತನೆ, ಸ್ನಾನಪಾನಾದಿ ರೂಪವಾಗಿರ್ತಕ್ಕಂತಹ ಸೇವೆ, ಇವುಗಳೆಲ್ಲವೂ ಕೂಡ ಪರಮಾತ್ಮನ ಸೇವಾರೂಪವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ವಿಷ್ಣು ತೀರ್ಥರು ಕೂಡ ತಮ್ಮ ಭಾಗವತ ಸಾರೋದ್ಧಾರ ಗ್ರಂಥದಲ್ಲಿ ಆ ತೀರ್ಥಯಾತ್ರೆ ಎಂಬ ಪದಕ್ಕೆ ಸಾತ್ವಿಕ ರೀತಿಯಲ್ಲಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ತೀರ್ಥಯಾತ್ರೆ ಅಂತ ಹೇಳಿದ್ರೆ ಸಚ್ಚಾಸ್ತ್ರಗಳನ್ನು ಗುರುಮುಖೇನ ಯಥೋಚಿತವಾಗಿ ಅಧ್ಯಯನವನ್ನು ಮಾಡುವುದೇ ಮುಖ್ಯವಾಗಿರ್ತಕ್ಕಂತಹ ತೀರ್ಥಯಾತ್ರೆ. ಮತ್ತು ಆನಂದ ತೀರ್ಥ ಭಗವತ್ಪಾದರ ಆ ಶಾಸ್ತ್ರವನ್ನು ಓದತಕ್ಕಂಥದ್ದು ಮತ್ತು ಓದಲು ಸರಿಯಾಗಿರ್ತಕ್ಕಂತಹ ಪ್ರಯತ್ನ ಮಾಡತಕ್ಕಂಥದ್ದು ಅದು ತೀರ್ಥಯಾತ್ರೆಯ ಮುಖ್ಯ ಫಲವಾಗಿರ್ತಕ್ಕಂಥದ್ದು. ಅದನ್ನೇ ಜಗನ್ನಾಥದಾಸರು ಕೂಡ ತಮ್ಮ ಒಂದು ಮಾತಿನ ಮೂಲಕ ತಿಳಿಸಿಕೊಡ್ತಾರೆ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣಸ್ತೋತ್ರಗಳ ಶೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ ಎಂಬುದಾಗಿ ನಾವು ತೀರ್ಥಯಾತ್ರೆಗೆ ಹೋಗಬೇಕಾದರೆ ಪಾತ್ರರ ಸಂಗಡ ಅಂದರೆ ಜ್ಞಾನಿಗಳ ಸಂಗಡ ನಾವು ಯಾತ್ರೆಯನ್ನು ಮಾಡಬೇಕಂತೆ. ಯಾಕೆ ಅಂತ ಹೇಳಿದ್ರೆ, ವಿಧಾತೃಪಿತನ ಗುಣಸ್ತೋತ್ರಗಳ ಆ ಯಾತ್ರೆಯೊಂದಿಗೆ ವಿಧಾತೃಪಿತ ಚತುರ್ಮುಖ ಬ್ರಹ್ಮದೇವರ ತಂದೆಯಾಗಿರ್ತಕ್ಕಂತಹ ಪರಮಾತ್ಮನ ಗುಣಗಳನ್ನು, ಅನೇಕ ಗುಣಗಳನ್ನು ಮತ್ತು ಸ್ತೋತ್ರಗಳನ್ನು
ನಾವು ಚಿಂತನೆಯನ್ನು ಮಾಡಿ ಶ್ರೋತ್ರದಿಸವಿದು ವಿಚಿತ್ರಾನಂದದಿ ಶ್ರವಣವನ್ನು ಮಾಡಿ ಮತ್ತು ಮನನವನ್ನು ಮಾಡಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಅಂದರೆ ಆ ಮೋಕ್ಷರೂಪವಾಗಿರ್ತಕ್ಕಂತಹ ಫಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಈ ರೀತಿಯಾಗಿ ಆ ಜಗನ್ನಾಥದಾಸರು ಮತ್ತು ಅನೇಕ ಮಹನೀಯರೆಲ್ಲರೂ ಕೂಡ ಈ ತೀರ್ಥಯಾತ್ರೆಯ ಮಹತ್ವವನ್ನು ನಿರೂಪಣೆಯನ್ನು ಮಾಡಿದ್ದಾರೆ ಎಂಬುದಾಗಿ ಆ ತೀರ್ಥಯಾತ್ರೆಯ ಮಹತ್ವವನ್ನು ತಿಳಿಸ್ತಾ ಈ ಒಂದು 2 ಗಂಗಾಸಾಗರ ಸಂಗಮ ಮತ್ತು ಶುಚೀಂದ್ರ ಕ್ಷೇತ್ರದ ವಿಚಾರವನ್ನು ನಿರೂಪಣೆಯನ್ನು ಮಾಡುತ್ತಾ ಈ ವಿಚಾರಕ್ಕೆ ಶ್ರೀಕೃಷ್ಣಾರ್ಪಣಮಸ್ತು.